ಇನ್ನು ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ಆನೆ ಬಿಡಾರದಲ್ಲಿ ಆನೆಗಳನ್ನ ಸೆರೆ ಹಿಡಿಯಲು ಬಂದಿದ್ದಂತಹ ಸುಗ್ರೀವ ಆನೆ ಕಾವಾಡಿಗನ ಮೇಲೆ ದಾಳಿ ನಡೆಸಿರ್ತಕ್ಕಂಥ ಘಟನೆ ನಡೆದಿದೆ. ಈ ದಾಳಿಯಿಂದ ಕಾವಾಡಿಗ ರಾಜು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನೋ ಮಾಹಿತಿಯಂತೆ ಕಾವಾಡಿಗ ರಾಜು ಅವರು ಸುಗ್ರೀವನ ಸ್ವಚ್ಛತೆಯನ್ನ ಮಾಡ್ತಾ ಇದ್ರಂತೆ ಬೆಳಗ್ಗೆ. ಈ ಸಂದರ್ಭದಲ್ಲಿ ಆನೆ ಆಕಸ್ಮಿಕವಾಗಿ ಕೋಪಗೊಂಡು ತಿವಿದು ಬಿಟ್ಟಿದೆ. ಇನ್ನು ದಾಳಿಯಿಂದ ರಾಜು ನೆರಕುಳಿದಿದ್ದು ಸ್ಥಳದಲ್ಲಿದ್ದ ಇತರ ಸಿಬ್ಬಂದಿಗಳು ತಕ್ಷಣ ನೆರವಿಗೆ ಧಾವಿಸಿ ಅವರನ್ನ ರಕ್ಷಿಸಿದ್ದಾರೆ. ಗಾಯಗೊಂಡ ರಾಜು ಅವರನ್ನ ತಕ್ಷಣವೇ ಬೇಲೂರಿನ ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಅಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಲಾಗಿದೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಅಂತಕ್ಕಂಥ ಮಾಹಿತಿ. ಇನ್ನು ಘಟನೆ ಬಳಿಕ ಆನೆ ಬಿಡಾರದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಇದಾದ ನಂತರ ಈ ದಾಳಿ ಮಾಡಿದ್ದ ಆನೆ ಎಲ್ಲನೂ ಮತ್ತೆ ವಾಪಸ್ ಕಳಿಸಿ ಬೇರೆ ಆನೆಗಳು ಕರ್ಕೊಂಡ್ ಬಂದಿದ್ದಾರಂತೆ ಸೆರೆ ಹಿಡಿಯೋ ಕಾರ್ಯಕ್ಕೆ. ಇನ್ನು ನಿನ್ನೆ ಏನು ಬೇಲೂರಿನಲ್ಲಿ ದಾಳಿ ಮಾಡಿತ್ತು, ಆನೆಯನ್ನ ಸೆರೆ ಹಿಡಿಯಲಿಕ್ಕೆ ಏನು ಹೊರಟಿದ್ದಾರೆ. ಆ ಆನೆಯನ್ನು ಬಹುತೇಕ ಸೆರೆ ಹಿಡಿದಾಗಿತ್ತು. ಅರಬಳಿಕೆಯನ್ನು ಕೊಟ್ಟು ಸೆರೆ ಹಿಡಿದು ಕಾಲಿಗೆ ಹಗ್ಗ ಎಲ್ಲ ಕಟ್ಟಾಕಿ ಇನ್ನೇನು ಇಂಜೆಕ್ಷನ್ ಕೊಡಬೇಕು ಅಷ್ಟರಲ್ಲಾಗಲೇ ಅದು ಮತ್ತೆ ಹಗ್ಗ ಎಲ್ಲ ಕಿತ್ಕೊಂಡು ಅಲ್ಲಿಂದ ಗ್ರೇಟ್ ಎಸ್ಕೇಪ್ ಆಗಿತ್ತು. ಈಗ ಈ ಘಟನೆ ನಡೆದಿರ್ತಕ್ಕಂಥದ್ದು. ನಾವು ಪರ್ಮಿಷನ್ ತಗೊಂಡು ಕುಮ್ಕಿ ಆನೆ ತರಿಸಿದ್ದೀವಿ. ಸೊ ಅದರಲ್ಲಿ ನಿನ್ನೆ ಫಸ್ಟ್ ಅಟೆಂಪ್ಟ್ ಇತ್ತು. ಫಸ್ಟ್ ಅಟೆಂಪ್ಟ್ನಲ್ಲಿ ನಾವು ಟ್ರೈ ಮಾಡಿದ್ವಿ. ಅದು ಟ್ರೈ ಮಾಡಿದಾಗ ಟೈಮ್ಗೆ ಕಿತ್ತಾವರ ಎಸ್ಟೇಟ್ನಲ್ಲಿ ಫಸ್ಟ್ ಆನೆ ಇತ್ತು. ಬಟ್ ಓನರ್ ರೆಸಿಸ್ಟೆಡ್ ದಟ್ ನಮ್ಮ ಎಸ್ಟೇಟ್ನಲ್ಲಿ ಮಾರಬಾರ್ದು. ಆಮೇಲೆ ಗೇಟ್ ಕೂಡ ಲಾಕ್ ಮಾಡಿದರು. ಸ್ವಲ್ಪ ಕನ್ಫ್ರಂಟೇಷನ್ ಆಯಿತು. ಬಟ್ ಅಲ್ಟಿಮೇಟ್ಲಿ ಈವ್ನಿಂಗ್ ತನಕ ವಿ ವೇರ್ ಏಬಲ್ ಟು ಡಾಟ್ ದ ಆ್ಯನಿಮಲ್. ಆಮೇಲೆ ಡಾಟ್ ಮಾಡಿ ಹಗ್ಗ ಕಟ್ಟಿಸಿ ಇದು ರಿವೈವ್ನು ಮಾಡಲಾಗಿತ್ತು. ಆಫ್ಟರ್ ರಿವೈವಲ್ when elephant was this wild elephant was pushing very hard. So adad nantara after around ಅರ್ಧ ಗಂಟೆ ನೆಗೋಷಿಯೇಷನ್ ಆದ ನಂತರ ಅವರು ಮೇನ್ ಹಗ್ಗ ಏನಿರ್ತದೆ ನೆಕ್ ಹಗ್ಗ ಅದು ಬ್ರೇಕ್ ಮಾಡಿಕೊಂಡು ಹೊರಡ್ಬಿಟ್ರು. ಸೊ ಈಗಲೂ ಅವ್ರ ಇದರಲ್ಲಿ ಹಗ್ಗ ಇದೆ ಆ್ಯಂಡ್ ಸ್ಪೆಷಲ್ ಟೀಮ್ ಮಾಡಿದ್ದೀವಿ ನಿನ್ನೆಯಿಂದನೇ. ಸೊ ಆ ಟೀಮ್ ಈಗ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಅವರು ಶಿರ್ಗುಡ ಶಿರ್ಗುಡ ಕಾಡಿನಲ್ಲಿ ಇದ್ದಾರೆ. ಸೊ ಮೈ ಟೀಮ್ ಈಸ್ ಕಂಟಿನ್ಯೂಸ್ಲಿ ಫಾಲೋಯಿಂಗ್ ಇಟ್ ಅಪ್ ವಿತ್ ಥರ್ಮಲ್ ಡ್ರೋನ್ ಆಸ್ ವೆಲ್ ಆಸ್ ಸ್ಪೆಷಲ್ ಟ್ರ್ಯಾಕರ್ಸ್ ಫಾರ್ ದ್ಯಾಟ್. ಅದು ಆಯಿತು. ಅದರ ಬಿಟ್ಟು ಬೆಳಿಗ್ಗೆ ಅಗೇನ್ ನಾವು ರೆಡಿ ಆಗ್ತಿದ್ದೀವಿ ಬೇರೆ ಆಪ್ರೇಷನ್ಸ್ಗೆ. ಸೊ ಅದರಲ್ಲಿ ಸುಗ್ರೀವ ಆನೆದು ಮಹಾವತ್ ಹ್ಯಾಡ್ ಗಾನ್ ಫಾರ್ ಬ್ರೇಕ್ಫಾಸ್ಟ್. ಆ ಟೈಮು ಸುಗ್ರೀವ ಆನೆದು ಕಾವಾಡಿ ಮಿಸ್ಟರ್ ರಾಜು 34 ವರ್ಷ ವಯಸ್ಸು. ಅವರು ಸ್ವಲ್ಪ ಆನೆಗೆ ಸ್ನಾನ ಮಾಡಲಿಕ್ಕೆ ಹೋಗಿದ್ರು. ಆ ಟೈಮು ಎಲಿಫೆಂಟ್ ಇಂಟರಾಕ್ಷನ್ ಆಗಿ ಅವರು ಟಸ್ಕ್ ಹ್ಯಾಡ್ ಪಿಯರ್ಸ್ ಹೊಟ್ಟೆ ಭಾಗಕ್ಕೆ ಪಿಯರ್ಸ್ ಆಗಿತ್ತು. ನಾವು ತಕ್ಷಣವೇ ಮೂವ್ ಮಾಡಿ ಬೇಲೂರಲ್ಲಿ ಫಸ್ಟ್ ಏಡ್ ಕೊಟ್ಟು ಹಿಮ್ಸ್ ಆಸ್ಪತ್ರೆಗೆ ತರಿಸಿ ಹಿಮ್ಸ್ ಆಸ್ಪತ್ರೆಯಲ್ಲಿ ಅವರು ವೈಟಲ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಬ್ಲಡ್ ಟೆಸ್ಟ್